ಒಂದು ದಿನ ತಂಪಾದ ಸಂಜೆ. ಊರಿನ ಜನರೆಲ್ಲರೂ ಸಂಜೆಯ ಸಮಯದಲ್ಲಿ ಊರಿನ ಆಲದ ಮರದ ಹತ್ರ ಕೂತ್ಕೊಂಡ್ ಮಾತಾಡ್ತಾ ಇರುವಾಗ ಆ ಊರಿನೊಳಗೆ ಯುವ ದಂಪತಿಗಳು ಬಂದ್ರು. ಆ ಯುವ ದಂಪತಿಗಳನ್ನು ನೋಡಿ, ಏನೇ ಸೀತಮ್ಮ, ಈ ಮುಖನ ಇದುವರೆಗೂ ಈ ಊರಲ್ಲಿ ಎಲ್ಲೂ ಕೂಡ ನೋಡಿದ ಹಾಗೆ ಇಲ್ಲ. ಹೌದು, ಇವರು ಈ ಊರಿನವರ ಅಥವಾ ಈ ಊರಿಗೆ ಅಳಿಯನಾಗಿ ಬಂದಿರುವ ಯುವಕನ? ಅವನು ಯಾರಾಗಿರ್ಬೋದು? ಅವನು ಈ ಊರಲ್ಲಿ ಹೆಣ್ಣನ್ನ ತಗೊಂಡಿದ್ರೆ ಆ ಹುಡುಗಿ ಅದು ನಮಗೆ ಗೊತ್ತಿರ್ಬೇಕಲ್ವಾ? ಸರಿ ಸರಿ, ನೀವು ಇಲ್ಲೇ ಇರಿ, ಆ ಕುಟುಂಬ ಯಾರು ಅಂತ ನೋಡ್ಕೊಂಡ್ ಬರ್ತೀನಿ ಹಾಗೆ ಅಂತ ಸೀತಮ್ಮ ಸುಬ್ಬಮ್ಮನಿಗೆ ಹೇಳಿ ಅಲ್ಲಿಂದ ವಿಚಾರಿಸ್ಕೊಂಡ್ ಬರ್ಲಿಕ್ಕೆ ಅಂತ ಎದ್ದು ಹೋದ್ಲು. ನಿಲ್ಲಪ್ಪ, ಯಾರಪ್ಪ ನೀನು? ನಮ್ಮ ಊರಿಗೆ ಹೊಸದಾಗಿ ಬಂದಿರುವ ಹಾಗಿದೆ. ಯಾರ ಮನೆಗೆ ಬಂದಿದ್ದೀರಾ? ಈ ಊರಲ್ಲಿ ರಾಮರೆಡ್ಡಿ ಅವರ ಮನೆಯಲ್ಲಿ. ಓ, ಅವ್ರ ಮನೆ ಅದು ಅಲ್ಲಿದೆಯಲ್ಲ, ಅದೇ. ಆದ್ರೆ ಅವ್ರ ಮನೆಯಲ್ಲಿ ಯಾರು ಇಲ್ವಲ್ಲ, ಇವಾಗ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀರಾ? ನೀವು ರಾಮರೆಡ್ಡಿಗೆ ಸಂಬಂಧಿಕರ? ಅವ್ರನ್ನ ನೋಡ್ಲಿಕ್ಕೆ ಬಂದಿದ್ದೀರಾ? ನಾವು ಬಂದಿದ್ದೇನೋ ರಾಮರೆಡ್ಡಿ ಮನೆಗೇನೆ, ಆದ್ರೆ ಅವ್ರನ್ನ ನೋಡಕ್ಕಲ್ಲ. ನಾವು ಅವರ ಸಂಬಂಧಿಕರು ಅಲ್ಲ ಹಾಗೆ ಅಂತ ಹೇಳಿ ತನ್ನ ಹೆಂಡತಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟ. ಏನಪ್ಪಾ, ನಿಲ್ಲು ನಿಲ್ಲು, ಏನಪ್ಪ ನೀನು? ನಿನ್ನ ಹೆಸರು ಕೂಡ ಹೇಳದೆ ಹೋಗ್ತಾ ಇದ್ದೀಯಾ? ಹಾಗೇನೆ ಹೋದ್ರೆ ಹೇಗಪ್ಪ ನೀನು? ನನ್ನ ಹೆಸರು ಶಿವಾರಿ, ಇವಳು ನನ್ನ ಹೆಂಡತಿ ಸತ್ಯ, ನಾನು ಇಲ್ಲಿಂದ ಹೊರಡ್ತೀನಿ ಹಾಗೆ ಅಂತ ಶಿವ ಸತ್ಯನ ಕರ್ಕೊಂಡು ಕ್ಷಣ ಕೂಡ ಆ ಜಾಗದಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟು ಹೋದ. ಸೀತಮ್ಮ ಆಲದ ಮರದ ಬಳಿ ಬಂದು ಅವರ ಬಗ್ಗೆ ಹೇಳ್ತಾ ಇದ್ರು. ಸೀತಾ, ನೋಡ್ದ ಅವ್ರಿಗೆ ಎಷ್ಟು ದುರಂಕಾರ ಅಂತ? ಏನಿದ್ರು ಅವರ ಕೊಬ್ಬನ್ನ ನಾವು ಇಳಿಸ್ಲೇಬೇಕು. ನೀನ್ ಕೇಳ್ತಾ ಇದೀಯ, ಅವ್ರ ಪಾಡಿಗೆ ಉತ್ತರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಎಲ್ಲಿಗೋಯ್ತಾರೆ? ನಮ್ಮೂರಲ್ಲಿ ತಾನೇ ಇರ್ತಾರೆ. ಸರಿ ಸರಿ, ನಮ್ಮ ಮನೆ ಗಂಡಸರು ಬೈತಾರೆ, ಬನ್ನಿ ನಾವು ಮನೆಗೆ ಹೋಗೋಣ, ಆಮೇಲೆ ಮತ್ತೆ ನಮ್ ಜೊತೆ ಜಗಳಕ್ ಬರ್ತಾರೆ. ಹೌದು ಹೌದು, ನೀನ್ ಹೇಳದ್ ಕೂಡ ಸರಿನೇ. ಈ ಗಂಡಸರು ಕೆಲ್ಸ ಇದೆ ಅಂತ ಎಷ್ಟೊತ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸುತ್ತಬಹುದು, ಆದ್ರೆ ಸ್ವಲ್ಪ ಕತ್ತಲಾದ್ರೆ ಮಾತ್ರ ಸಾಕು. ಮನೆ ಹೆಂಗಸರು ಮನೆಯಲ್ಲಿ ಇಲ್ಲದಿದ್ರೆ ಮಾತ್ರ ಎಲ್ಲಿಗೋದೆ ಯಾಕೋದೆ ಅಂತ ಹೇಳ್ತಾರೆ ಹಾಗೆ ಅಂತ ಹೇಳಿ ಮನೆಗೆ ಹೊರಟೋದ್ರು. ಮರುದಿನ ಬೆಳಿಗ್ಗೆ ಸುಬ್ಬಮ್ಮನ ಮನೆ ಮುಂದೆ ಸೀತಮ್ಮ ಪ್ರತ್ಯಕ್ಷವಾದ್ಲು. ಹಬ್ಬ ಬಂದ್ಬಿಟ್ಟ? ನಾನೇ ನಿನ್ ಮನೆ ಹತ್ರ ಬರ್ಬೇಕು ಅಂತ ಇದ್ದೆ, ಆದ್ರೆ ಮನೆ ಕೆಲ್ಸ ಇತ್ತ, ಅದಕ್ಕೆ ಸ್ವಲ್ಪ ತಡ ಆಗ್ಬಿಡ್ತು. ಯಾರ್ ಬಂದ್ರೆ ಏನೇ, ನಮ್ಮ ಕೆಲ್ಸ ನಮಗ್ ಮುಖ್ಯ. ಸರಿ ಬಾ, ಹೊಸ ದಂಪತಿಗಳ ಮನೆಗೆ ಹೋಗಿ ಅವ್ರು ಯಾರು, ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಂಬರೋಣ. ಹೀಗೆ ಇಬ್ಬರು ಮಾತಾಡ್ಕೊಂಡು ಶಿವನ ಮನೆಗೆ ಹೋದ್ರು. ಸೀತಮ್ಮ ಸುಬ್ಬಮ್ಮ ಅಲ್ಲಿಗೆ ಹೋಗಿ ನೋಡಿದಾಗ ಅವರು ಯಾರು ಕೂಡ ಮನೆಯಲ್ಲಿ ಇರ್ಲಿಲ್ಲ. ಅವರು ಇದ್ದ ಜಾಗ, ಕೂತ ಜಾಗ ಮಾತ್ರ ಶುದ್ಧವಾಗಿತ್ತು. ಏನೇ ಸೀತಾ, ಅವ್ರ ಈ ಮನೇಲಿ ಇರ್ಲಿಕ್ಕೆ ಬಂದ್ರ ಅಥವಾ ಒಂದು ದಿನ ತಂಗಿ ಹೋಗ್ಲಿಕ್ಕೆ ಬಂದ್ರ? ಯಾರು ಇಲ್ಲದ ಮನೆ ಶುದ್ಧವಾಗಿ ಇಟ್ಕೋಬೇಕು ಅಂತ ಇವ್ರಿಗೆ ಗೊತ್ತಾಗಿಲ್ವಾ? ಹೌದು, ಇಷ್ಟಕ್ಕೂ ಇವ್ರು ಎಲ್ಲಿಗೋದ್ರು? ಇವ್ರು ಎಲ್ಲಿಂದ ಬಂದವರು? ಏನೇ ನೀನು, ನನಗ್ ಮಾತ್ರ ಹೆಂಗ್ ಗೊತ್ತಾಗೋದು? ಸರಿ ಆಯ್ತು ಬಿಡು, ಈ ಮನೆಗೆ ಅವರು ಬರದೆ ಎಲ್ಲಿಗೂ ಹೋಗ್ಬಿಡ್ತಾರಾ? ಹೌದೌದು, ಇಲ್ಲಿಗ್ ಬರದೆ ಎಲ್ಲಿಗೆ ಹೋಗ್ತಾರೆ, ಕಾಯೋಣ ಹಾಗೆ ಅಂತ ಅವರಿಗೋಸ್ಕರ ಕಾಯ್ತಾ ಇದ್ರು. ಅವರು ಬರದಿರುವ ಕಾರಣ ಮನೆಗೆ ಹಿಂತಿರುಗಿ ಹೋದ್ರು. ಹೀಗೆ ಇವರಿಗೆ ಏನೇ ಕೆಲಸ ಇದ್ರು ಕೂಡ ಆಲದ ಮರದ ಹತ್ರ ಕೂತ್ಕೊಂಡು ಶಿವ ದಂಪತಿಗೋಸ್ಕರ ಕಾಯ್ತಾನೆ ಇದ್ರು. ಆದ್ರೆ ಅವ್ರು ಎಲ್ಲಿಗೋದ್ರು, ಏನಾದ್ರು ಅಂತ ಅದ್ರ ಬಗ್ಗೆನೆ ಗಮನ ಹರಿಸ್ತಾ ಇದ್ರು. ಮರುದಿನ ಶಿವ ಅವನ ಹೆಂಡತಿಯನ್ನು ಕರೆದುಕೊಂಡು ಮನೆಗೆ ಬಂದ. ಅವರನ್ನು ನೋಡಿದ ತಕ್ಷಣ ಅವರ ಹಿಂದೆನೆ ಸೀತಮ್ಮ ಸುಬ್ಬಮ್ಮನು ಬಂದ್ರು. ಇಲ್ಲಿ ನೋಡಿಯಪ್ಪ, ಮೊನ್ನೆ ನೀವು ಬಂದ್ರಿ, ಆಮೇಲೆ ನೀವು ಇರ್ಲೇ ಇಲ್ವಲ್ಲ. ಹೌದು, ಎಲ್ಲಿಗೋಗಿದ್ರಿ? ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೋ. ಹೌದು, ನಿಮಗೆ ಯಾಕೆ? ಅಲ್ಲಪ್ಪ, ಈ ಊರಿಗೆ ಬಂದಿದ್ದೀರಾ. ಈ ಊರಿಗೆ ನೀವು ಬಂದ್ಮೇಲೆ ನಮ್ಮ ಮನುಷ್ಯರಲ್ವಾ, ನಿಮ್ಗೇನಾದ್ರೂ ತೊಂದರೆ ಆದ್ರೆ ನಮಗೂ ಬೇಜಾರು ತಾನೆ. ಅದಕ್ಕೆ ನೀವು ಎಲ್ಲಿದ್ದೀರಾ ಅಂತ ಹುಡ್ಕೊಂಡ್ ಬಂದೋ. ಹೌದು, ಇಷ್ಟಕ್ಕೂ ನೀವು ಎಲ್ಲಿಗೋಗಿದ್ರಿ? ಅದೆಲ್ಲ ಸರಿ, ಆ ಮನೆನ ಶುದ್ಧ ಮಾಡ್ಬೇಕು, ಯಾರೂ ಇಲ್ಲದ ಮನೆ ಅಲ್ವಾ, ಶುದ್ಧ ಮಾಡೋಣ ಬರ್ತೀರಾ? ನೀವೇ ತಾನೇ ಹೇಳಿದ್ರಿ ಸಹಾಯ ಮಾಡಕ್ಕೇನೆ ಬಂದಿರೋದು ಅಂತ, ಅದಕ್ಕೇನೆ ಕರಿತಾ ಇದ್ದೀನಿ, ಬರ್ತೀರಾ? ಸೀತಮ್ಮ ಸುಬ್ಬಮ್ಮ ಅವರೇ ತಾನಾಗಿ ಬಂದು ಮಾತು ಕೊಟ್ಬಿಟ್ರು. ಅದರಿಂದ ಅವರು ಕರೆದ ತಕ್ಷಣ ಸರಿ ಅಂತ ಹೊರಟು ಬಂದ್ರು. ಸರಿ ಸರಿ, ನೀವು ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೀರಾ, ಮಜ್ಜಿಗೆ ತರ್ತೀನಿ ಹಾಗೆ ಅಂತ ಹೇಳಿ ಶಿವ ಅವರಿಗೋಸ್ಕರ ಮಜ್ಜಿಗೆಯನ್ನು ಮಾಡಿಕೊಂಡು ಬಂದು ಕೊಟ್ಟ. ಹೀಗೆ ಸ್ವಲ್ಪ ಸಮಯ ಕಳೆದು ಸೀತಮ್ಮ ಸುಬ್ಬಮ್ಮ ಹೋಗಿ ಬರ್ತೀವಿ ಅಂತ ಹೊರಟು ಹೋದ್ರು. ಅಯ್ಯೋ ದೇವ್ರೆ, ನನ್ ಮನೇಲಿ ಕೂಡ ನಾನು ಇಷ್ಟೊಂದು ಕೆಲಸ ಮಾಡ್ಲೇ ಇಲ್ಲ. ಸ್ವಲ್ಪ ಹೊತ್ತು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನಮ್ ಕೈಯಿಂದ ಎಷ್ಟು ಕೆಲಸನ ಮಾಡ್ಕೊಂಡು ಕಳ್ಸಿದ್ರು. ಇದೆಲ್ಲನೂ ಸರಿ, ಇಷ್ಟಕ್ಕೂ ಅವ್ರು ಯಾರು ಏನು ಅಂತ ಹೇಳಲೇ ಇಲ್ವಲ್ಲ. ಸಂಬಂಧಿಕರು ಏನೂ ಇಲ್ಲ, ಆದ್ರೂ ಮಜ್ಜಿಗೆ ಎಲ್ಲ ಮಾಡಿ ಕೊಟ್ರಲ್ವನೇ.
ಏನೋ ಅವ್ರನ್ನ ನೋಡಿದ್ರೇನೆ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಈ ಊರಿಗೆ ಏನ್ ಕೆಲ್ಸದ ಮೇಲೆ ಬಂದ್ರೋ ಯಾರೋ ಏನೋ ಹಾಗೆ ಅಂತ ಹೇಳಿ ಹೊರಟು ಹೋದ್ರು. ಮನೆಗೆ ಹೋಗ್ತಾ ಇರುವಾಗ ಅವಳ ಗಂಡ ಸುಂದರಂ ಜೋರಾಗಿ ಕಿರಿಸ್ತಾ ಇದ್ದ. ಏನೇ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ತನಕ? ನಿಗೋಸ್ಕರ ನಾನು ಎಲ್ಲೆಲ್ಲಿ ಹುಡುಕಾಡಿದೀನಿ. ಮನೆಯಲ್ಲಿ ಇದುವರೆಗೂ ಏನು ಅಡಿಗೆ ಮಾಡ್ಲಿಲ್ಲ, ಹಾಕಿದ ಕೆಲ್ಸ ಎಲ್ಲ ಹಾಗೇನೇ ಇದೆ. ಹೌದು, ಇಷ್ಟೊತ್ತು ನೀನು ಎಲ್ಲಿಗೆ ಹೋಗಿದ್ದೆ? ನನಗೆ ಇವಾಗ ಕೆಲಸ ಮಾಡಕ್ಕಾಗಲ್ಲ, ಮೈಯಲ್ಲಿ ಶಕ್ತಿನೇ ಇಲ್ಲ ಹಾಗೆ ಅಂತ ಹೋಗಿ ಹೇಳ್ಕೊಂಡು ಮಲ್ಕೊಂಡ್ಬಿಟ್ರು. ಹೆಂಗಸ್ರಿಗೆ ಇನ್ನೇನ್ ಕೆಲ್ಸ? ಅವ್ರ ಮನೆ ಕತೆ ಇವ್ರ ಮನೆ ಕತೆ ಕೇಳ್ಕೊಂಡು ಅಲ್ಲೇ ಕೂತು ಮಾತಾಡೋದೇ ಕೆಲ್ಸ. ಇನ್ನೇನಿರುತ್ತೆ? ಈ ಹೆಂಗಸ್ರೇ ಯಾವಾಗ್ಲೂ ವಿಚಿತ್ರವಾಗಿರ್ತಾರೆ ಹಾಗೆ ಅಂತ ಹೇಳಿ ಸುಂದರಂ ತನ್ನೊಳಗೆ ತಾನೇ ಮಾತಾಡ್ಕೊಂಡಿರುವಾಗ ಬಂಗಾರಿ ಆ ಕಡೆ ಹೋಗುವುದನ್ನು ಗಮನಿಸಿದ. ಏ ಬಂಗಾರಿ, ಬಂಗಾರಿ ಬಾ ಈ ಕಡೆ. ನನ್ನ ಹೆಂಡತಿ ನಿನ್ ಮನೆಗೆ ಬಂದು ಏನಾದ್ರೂ ಕೆಲಸ ಮಾಡಿದ್ಲಾ? ಅಯ್ಯಯ್ಯೋ ಇಲ್ವಪ್ಪ, ನನ್ನ ಹೆಂಡತಿ ಕೂಡ ತುಂಬಾ ಆಯಾಸವಾಗಿ ಬಂದು ಮಲಗಿದಾಳೆ. ನಾನು ನಿನ್ ಮನೆಗೆ ಬಂದು ಏನಾದ್ರೂ ಕೆಲಸ ಮಾಡಿದ್ರ ಅಂತ ಆಲೋಚನೆ ಮಾಡಿದೆ. ನಿನ್ ಮನೆಗೂ ಬರದೆ ನನ್ನ ಮನೆಗೂ ಬರದೆ ಇವರಿಬ್ರು ಸೇರ್ಕೊಂಡು ಇಷ್ಟೊತ್ತು ತನಕ ಎಲ್ಲೋಗಿ ಏನ್ ಮಾಡ್ಕೊಂಬಂದ್ರೋ ಏನೋ. ಅದೇ ನಾನು ಕೂಡ ಆಲೋಚನೆ ಮಾಡ್ತಿದ್ದೀನಿ ಕಣೋ, ಆದ್ರೆ ಏನೂ ಗೊತ್ತಾಗ್ತಾ ಇಲ್ಲ. ಹೌದು, ನಮ್ಮ ಊರಿಗೆ ಯಾರೋ ಹೊಸದಾಗಿ ಬಂದಿದಾರಂತೆ, ಅವರು ನಿನ್ಗೇನಾದ್ರೂ ಗೊತ್ತಾ? ಅವರು ಯಾರು ಏನು ಅಂತ ನನಗೂ ಕೂಡ ಏನು ಗೊತ್ತಿಲ್ಲ. ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಹೇಳೋದಿಲ್ಲಂತೆ, ಸುಮ್ಮನೆ ಏನೇನೋ ಮಾತಾಡೋದಂತೆ. ಅವರ ಸಂಗತಿನ ಆಮೇಲೆ ಕೇಳೋಣ, ಮೊದಲು ನಮ್ಮ ಹೆಂಡತಿಯರ್ನ ಸರಿಯಾಗಿ ನೋಡ್ಕೊಳ್ಳೋಣ. ಹೌದೌದು, ನಾನು ಸ್ವಲ್ಪ ವಸ್ತುಗಳನ್ನ ತಗೊಬರಕ್ಕೆ ಅಂಗಡಿಗೆ ಹೋಗ್ತಾ ಇದ್ದೀನಿ, ನಾಳೆ ನೋಡೋಣ ಹಾಗೆ ಹೇಳಿ ಬಂಗಾರಿ ಅಲ್ಲಿಂದ ಹೊರಟು ಹೋದ. ಸುಂದರಂ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಿದ್ದ. ಸುಂದರಂ ಕೆಲ್ಸದ ಮೇಲೆ ಆ ಕಡೆ ದಾರಿಯಲ್ಲಿ ಎಲ್ಲಿಗೋ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಮಂತ್ರ ಮಾಡಿದ ನಿಂಬೆ ಹುಳಿಯನ್ನು ಕಂಡ. ತಕ್ಷಣ ತಾನು ಕಂಡಿದ್ದನ್ನು ಇನ್ನೊಬ್ಬರಿಗೆ ತೋರಿಸುತ್ತಾ ಅಲ್ಲಿ ಬರೋರಿಗೆ ಕೂಡ ವಿಷಯವನ್ನು ಹೇಳ್ತಾ ಇದ್ದ. ಅಯ್ಯಯ್ಯೋ, ಇದೇನಿದು? ನಮ್ಮ ಊರಲ್ಲಿ ಯಾರೋ ಹೀಗೆ ನಿಂಬೆ ಹುಳಿನ ಮಂತ್ರ ಮಾಡಿ ಹಾಕಿದ್ದಾರೆ. ಇದುವರೆಗೂ ನಮ್ಮೂರಲ್ಲಿ ಯಾರು ಹೀಗೆ ಮಾಡ್ಲಿಲ್ಲ. ಯಾರೋ ಹೊಸದಾಗಿ ಬಂದಿರುವವರ ಕೆಲ್ಸನೇ. ಹೌದೌದು, ರಾಮರೆಡ್ಡಿಯ ಮನೆಗೆ ಬಂದವರೇ ಆಗಿರ್ಬೇಕು. ಹೌದೌದು, ಅವರೇ ಆಗಿರ್ಬೇಕು. ನಾವ್ ಏನು ಪ್ರಶ್ನೆ ಕೇಳಿದ್ರು ಉತ್ತರನೇ ಹೇಳೋದಿಲ್ಲ ಅಲ್ವಾ? ಅವರೇ ಆಗಿರ್ಬೇಕು. ಹೌದು, ನೀವೆಲ್ಲ ಹೇಳದ್ ಕೂಡ ನಿಜನೇ ಆಗಿರ್ಬೇಕು. ಬನ್ನಿ ಅವ್ರ ಮನೆಗೋಗಿ ವಿಷಯ ಕೇಳ್ಕೊಂಬರೋಣ. ಹೀಗೆ ಎಲ್ಲರೂ ಆಲೋಚನೆ ಮಾಡಿ ಶಿವನ ಮನೆಗೆ ಹೋದ್ರು. ಎಲ್ಲರೂ ಬಂದ್ರು ಕೂಡ ಶಿವ ಅವನ ಹೆಂಡತಿ ನಿದ್ರೆ ಮಾಡ್ತಾ ಇದ್ರು. ರಾತ್ರಿಡೀ ಎಲ್ಲರ ಮನೆ ಹತ್ರ ಮಂತ್ರ ಮಾಡಿ ಆಮೇಲೆ ಹಗಲಿಡೀ ನಿದ್ರೆ ಮಾಡುವುದೇ ಗಂಡ ಹೆಂಡತಿಯ ಅಭ್ಯಾಸ ಅನ್ಕೊಂಡ್ರು. ಅವರನ್ನು ಎಬ್ಬಿಸುವುದಕ್ಕೋಸ್ಕರ ಒಂದು ಬಿಂದಿಗೆ ನೀರನ್ನು ತಂದು ಅವರ ಮೇಲೆ ಎರಚಿದ್ರು. ಇದ್ದಕ್ಕಿದ್ದಂಗೆ ಗಂಡ ಹೆಂಡತಿ ಇಬ್ಬರು ಎದ್ದು ನಿಂತ್ರು. ಏನಿದು? ನನ್ ಮನೆಗೇನೆ ಬಂದು ನಿದ್ರೆ ಮಾಡುವ ನಮ್ಮ ಮೇಲೆ ಹೀಗೆ ಬಿಂದಿಗೆ ನೀರು ಎರಚ್ತೀರಲ್ವಾ? ನಿಮಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ? ಯಾರಿಗಪ್ಪ ಬುದ್ಧಿ ಇಲ್ಲ ಅಂತ ಹೇಳ್ತೀಯಾ? ನಮ್ಮ ಊರಿಗೇನೆ ಬಂದು ನಮ್ಮ ಊರಲ್ಲೇ ಇಟ್ಕೊಂಡು ನಮ್ಮ ಜನರಿಗೆ ಬುದ್ಧಿ ಇಲ್ಲ ಅಂತ ಮಾತಾಡ್ತಾ ಇದ್ದೀಯಾ? ನಾವ್ ಯಾರು ಕೂಡ ಸುಮ್ನೆ ಬಿಡೋದಿಲ್ಲ. ನೀವು ಎಲ್ಲಿ ಮಂತ್ರಶಕ್ತಿ ಮಾಡಿ ನಿಂಬೆ ಹುಳಿನ ಹಾಕಿದೀರೋ ಅಲ್ಲೇ ಇರುವ ಮರದಲ್ಲಿ ನಿಮ್ನ ಕಟ್ಟಿ ಹಾಕ್ತೀವಿ. ನಾವೇನ್ ತಪ್ಪು ಮಾಡ್ದೋ? ಕಳ್ಳರು ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನ ಹಿಡಿಯಕ್ ಹೋಗಿ ಈ ರೀತಿ ನಮ್ಮನ್ನು ಹಿಡಿತೀರಲ್ವಾ? ಇದು ಅಭ್ಯಾಸ ಬಲ. ನಾವು ಸುಮ್ನೆ ನಿಮ್ಮ ಊರ್ನ ನೋಡಕ್ಕೆ ಬಂದಿಲ್ಲ, ಕೆಲ್ಸದ ಮೇಲೆನೆ ಬಂದಿದೀವಿ. ಕೆಲ್ಸದ ಮೇಲೆನೆ ಬಂದಿದ್ದೀರಾ? ಏನ್ ಕೆಲ್ಸ? ಮಂತ್ರ ಮಾಡಿ ಊರೊಳಗೆ ಎಲ್ಲ ಹಾಕೋದೇನಾ? ಇಲ್ಲ ಇಲ್ಲ, ನಿಮಗೆ ಗೊತ್ತಿಲ್ವಾ? ಬೇರೆ ರಾಷ್ಟ್ರದಿಂದ ನಮ್ಮ ರಾಷ್ಟ್ರವನ್ನು ಹಾಳು ಮಾಡ್ಲಿಕ್ಕೋಸ್ಕರ ಈ ಊರಿಗೆ ಕಳ್ಳರು ಬಂದಿದ್ದಾರೆ. ಅವರನ್ನು ಹಿಡಿಯುವುದಕ್ಕೋಸ್ಕರ, ಆ ಕಳ್ಳರಿಂದ ನಿಮ್ಮನ್ನು ಕಾಪಾಡುವುದಕ್ಕೋಸ್ಕರ ಈ ಸರ್ಕಾರ ನಮ್ಮಂತವ್ರನ್ನ ಪ್ರತಿಯೊಂದು ಊರಿಗೂ ಕಳ್ಸಿದೆ. ಅದಕ್ಕೇನೆ ಊರೂರು ತಿರುಗಿ ಊರ್ನ ಕಾಯ್ತಾ ಇದ್ದೀವಿ ನಾವು. ಈ ವಿಷಯ ಎಲ್ಲ ನಿಮಗೆ ಗೊತ್ತಾದ್ರೆ ನೀವು ಗೊಂದಲ ಪಡ್ತೀರಾ ಅಂತಾನೆ ಈ ವಿಚಾರನ ನಿಮಗೆಲ್ಲ ಹೇಳಲೇ ಇಲ್ಲ. ನೀವು ನಮ್ಮನ್ನ ನಂಬೇಕಂದ್ರೆ ಬನ್ನಿ, ನಿಮಗೆ ನಿಜ ಸಂಗತಿ ತೋರಿಸ್ತೀವಿ ಹಾಗೆ ಅಂತ ಶಿವ ಅವರನ್ನು ಕರ್ಕೊಂಡು ಊರಿನ ಬೆಟ್ಟದ ಜಾಗಕ್ಕೆ ಬಂದ. ಕಡೆ ಹಾಕಿರುವ ಬೇಲಿಯನ್ನು ತೋರಿಸಿದ ಎಲ್ಲರಿಗೂ. ಅಲ್ಲಿ ಈ ರೀತಿ ನಿಂಬೆ ಹಣ್ಣನ್ನು ದೃಷ್ಟಿ ತೆಗೆದು ಹಾಕುವುದು ಸಾಧಾರಣವಾದ ವಿಷಯ. ಈ ಊರಲ್ಲಿ ಯಾರ್ ಬೇಕಾದ್ರೂ ಮಾಡಿರ್ಬೋದು, ಆದ್ರೆ ನಾವೇ ಮಾಡಿರ್ತೀವಿ ಅಂತ ನಮ್ಮ ಮೇಲೆ ಅನುಮಾನ ಪಡೋದು ತುಂಬಾ ದೊಡ್ಡ ತಪ್ಪು. ನೀವು ನಮ್ಮ ಬಗ್ಗೆ ಆಲೋಚನೆ ಮಾಡೋದ್ ಬಿಟ್ಬಿಟ್ಟು ಊರೊಳಗೆ ಯಾರಾದ್ರೂ ಕಳ್ಳರು ಬರ್ತಾ ಇದ್ದಾರಾ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಹೀಗೆ ಸತ್ಯ ಹೇಳಿದ ಮಾತಿಗೆ ಊರಿನ ಜನರೆಲ್ಲ ಒಪ್ಪಿಕೊಂಡ್ರು. ಅದೇ ರೀತಿ ಸತ್ಯ ಶಿವನಿಗೆ ಪ್ರತಿದಿನ ಒಬ್ಬೊಬ್ರು ಅಂತ ಅವರ ಮಾತು ಕೇಳಿ ಒಬ್ಬೊಬ್ರು ಸಹಾಯವನ್ನು ಮಾಡ್ತಾ ಇದ್ರು. ವೀರ ರಾಮಲಮ್ಮ ಕೂಲಿ ಕೆಲಸವನ್ನು ಮಾಡಿಕೊಂಡು ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ರು. ಇವತ್ತು ಕೆಲಸ ಮಾಡಿ ಮಾಡಿ ಮೈಕೈಯೆಲ್ಲ ತುಂಬಾ ನೋವಾಗ್ತಿದೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಶಾಖ ಕೊಡ್ತೀನಿ, ಮನೆಗೆ ಹೋಗೋ ತನಕ ಸಮಾಧಾನವಾಗಿರು. ಸರಿ ರಾಮಲು ಹಾಗೆ ಅಂತ ಅವರೊಳಗೆ ಅವರು ಮಾತಾಡ್ಕೊಂಡು ಮನೆಗೆ ಹೋದ್ರು. ರೀ, ನಾನಿವಾಗ ಏನ್ ಅಡಿಗೆ ಮಾಡ್ಲಿ? ಅಡಿಗೆ ಎಲ್ಲ ಆದ್ಮೇಲೆ ನಿಮಗೆ ಬಿಸಿ ಬಿಸಿ ಶಾಖ ಕೊಡ್ತೀನಿ.
ಅದೆಲ್ಲ ಏನು ಬೇಕಾಗಿಲ್ಲ ರಾಮಲಮ್ಮ. ಮಕ್ಕಳಿದ್ರೆ ಮಕ್ಕಳಿಗೋಸ್ಕರ ಅಡಿಗೆ ಮಾಡಬೇಕಾಗಿತ್ತು, ನಾವೇ ತಾನೇ. ಪರವಾಗಿಲ್ಲ, ನಿನ್ನೆ ಗಂಜಿನೇ ಕುಡಿಯೋಣ. ಮಕ್ಕಳಿಲ್ದೆ ಮನೆನೇ ಖಾಲಿ ಖಾಲಿ ಕಾಣಿಸ್ತಾ ಇದೆ, ತುಂಬಾನೇ ಬೇಜಾರಾಗ್ತಾ ಇದೆ. ಏನ್ರಿ ಮಾಡೋದು, ಅವರು ಅಲ್ಲಿದ್ದಾರೆ, ನಾವು ಇಲ್ಲಿದ್ದೀವಿ ಹಾಗೆ ಅಂತ ರಾಮಲಮ್ಮ ಹೇಳಿದಾಗ ವೀರ ಅಲ್ಲೇ ಇದ್ದ ತನ್ನ ಮಗನ ಫೋಟೋವನ್ನು ನೋಡಿ ಕಣ್ಣೀರಾಕ್ದ. ಏನ್ರಿ, ನೀವೇನು ಸಣ್ಣ ಮಗನ ಫೋಟೋ ನೋಡಿ ಹಾಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀರಾ? ಆ ಮಗನ ನೋಡಿ ರಾಮುಲು ಸುಮಾರು 1 ವರ್ಷಗಳಾಯಿತು. ಇವಾಗ ಅವನು ಪದೇ ಪದೇ ನನಗೆ ಯೋಚನೆ ಆಗ್ತಾ ಇದ್ದಾನೆ. ಅವನು ಕೆಲಸಕ್ಕೆ ಸೇರ್ಕೊಂಡು ಊಟ ಮಾಡ್ತಾ ಇದ್ದಾನೋ ಇಲ್ವೋ. ಇಲ್ಲಿ ನೋಡ್ರಿ, ಅವನು ನಿಮ್ಮ ಹಾಗೆ ಹಸಿವನ್ನು ತಡ್ಕೊಳ್ಳೋದಿಲ್ಲ. ಅವನು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾನೆ ಹಾಗೆ ಅಂತ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇರುವಾಗ ಅವಾಗ್ಲೇ ಶ್ಯಾಮಲಮ್ಮನ ಮನೆ ಪಕ್ಕದಲ್ಲಿರುವ ಅಂಬಯ್ಯ ಗೋವಿಂದಮ್ಮ ಎನ್ನುವ ವೃದ್ಧರು ಅಲ್ಲಿಗೆ ಬಂದ್ರು. ಏನೇ, ನೀ ನೋಡ್ದ ಆ ದೇವ್ರು ನಮ್ಮ ತಲೆಯಲ್ಲಿ ಯಾವ ರೀತಿ ಬರ್ದಿದ್ದಾನೆ ಅಂತ? ಈ ವೃದ್ಧಾಪ್ಯದಲ್ಲಿ ಕೂಡ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇಲ್ಲದ ಹಾಗೆ ಮಾಡಿದಾನೆ. ಹೌದಯ್ಯ, ಅವನೇನೋ ವರ್ಷಕ್ಕೆ ಒಮ್ಮೆ ಬಂದೋಗ್ತಾನೆ. ಮಗ ಸಣ್ಣ ವಯಸ್ಸಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಮ್ಮಿಂದ ದೂರ ಆಗ್ಬಿಟ್ಟ. ಇವಾಗ ಅವನು ಕೆಲ್ಸಕ್ಕೆ ಹೋಗಿರೋದ್ರಿಂದ ನಮ್ಮಿಂದ ದೂರ ಆಗಿದ್ದಾನೆ. ಅವನು ಬರುವಂತ ಪ್ರತಿ ಸಲ ಅಪ್ಪ ನಿಮ್ಗೆ ಹಣ ಸಾಕ, ಇನ್ನು ಸ್ವಲ್ಪ ಕಳಿಸ್ಲಾ ಅಂತ ಕೇಳ್ತಾನೆ. ಅವಾಗೆಲ್ಲ ಹಣ ಬೇಡ ಕಣೋ, ನನ್ನ ಜೊತೆನೇ ಇರೋ ಅಂತ ಹೇಳಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಅವನ ಜೀವನದಲ್ಲಿ ಅವನು ಕೂಡ ಚೆನ್ನಾಗಿರ್ಬೇಕಲ್ವಾ? ಸರಿ ರೀ, ನೀವು ಆ ರೀತಿ ಬೇಜಾರು ಮಾಡ್ಕೋಬೇಡಿ. ಹೀಗೆ ಆ ಊರಲ್ಲಿ ಅವರು ಒಬ್ಬರು ಮಾತ್ರವಲ್ಲ, ಪ್ರತಿಯೊಂದು ಮನೆಯಲ್ಲಿ ಮಕ್ಕಳಿಗೋಸ್ಕರ ಚಿಂತೆ ಮಾಡ್ತಾ ಇದ್ರು. ದಿನ ವೀರ ಅವನ ಹೆಂಡತಿ ರಾಮಲಮ್ಮ ಕೂತ್ಕೊಂಡಿದ್ರು. ಅವಾಗಲೇ ಮನೆ ಮುಂದೆ ಇರುವ ಶಾಂಬಯ್ಯ ಗೋವಿಂದಮ್ಮ, ಏನೋ ವೀರ, ನಾನು 2 ದಿನದಿಂದ ನೋಡ್ತಾ ಇದ್ದೀನಿ, ಇಬ್ರು ತುಂಬಾ ಬೇಜಾರಲ್ಲಿದ್ದೀರಾ. ಹಾಗೆ ಏನಾಯ್ತು? ನನ್ನ ಮಗನ್ನ ನೋಡಿ ಸುಮಾರು 1 ವರ್ಷ ಆಯ್ತು. ನಿಮ್ಮ ಜೀವನ ಕೂಡ ಹಾಗೆ ತಾನೇ? ಏನ್ ಮಾವ, ನಮ್ ಜೀವನ ಹೀಗಿದೆ. ನಾವಿಲ್ಲಿ ಮಕ್ಕಳನ್ನ ಆಲೋಚನೆ ಮಾಡಿ ಮಾಡಿ ತುಂಬಾನೇ ಬೇಜಾರು ಮಾಡ್ಕೋತಾ ಇದ್ದೀವಿ. ಆದ್ರೆ ಅವರು ಏನ್ ಅನ್ಕೊಂಡಿದ್ದಾರೋ ಏನೋ. ಏನಪ್ಪ ಮಾಡೋದು, ಅವ್ರನ್ನ ನಾವು ಚೆನ್ನಾಗಿ ಓದಿಸಿ ಕಳ್ಸಿರೋದೇ ಈ ರೀತಿ ಅವರು ಹೋಗಿ ಕೆಲಸ ಮಾಡ್ಲಿಕ್ಕೆ ತಾನೆ. ಸರಿ ಬನ್ನಿ, ನಾವು ಊರಿನ ಜಮೀನ್ದಾರರಯ್ಯ ಮನೆಗೆ ರೇಡಿಯೋ ಹಾಕುವ ಸಮಯ ಆಯ್ತು, ಹೋಗೋಣ ಹಾಗೆ ಅಂತ 4 ಜನ ಹೊರಟೋದ್ರು. ಏನ್ರೋ ಇವತ್ತು ತುಂಬಾ ತಡವಾಗಿ ಬಂದಿದ್ದೀರಾ? ಏನೂ ಇಲ್ಲಯ್ಯ, ಮನೆ ಹತ್ರ ನಾವು ಕೂತ್ಕೊಂಡು ಬೇಜಾರು ಮಾಡ್ಕೊಂಡು ಬರ್ಲಿಕ್ಕೆ ಇಷ್ಟೊತ್ತಾಯ್ತು. ನಿಮಗೆ ಏನ್ ಬೇಜಾರು, ಏನ್ ಕಷ್ಟ? ನಿಮ್ಮ 2 ಮಕ್ಕಳು ಪಟ್ಟಣದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ತಿಂಗಳು ನಿಮಗೆ ಬೇಕಾದ ಹಣ ಕಳಿಸ್ತಾ ಇದ್ದಾರೆ. ಹಾಗಿರುವಾಗ ನಿಮಗೆ ಯಾಕಪ್ಪ ಚಿಂತೆ? ಎಲ್ಲ ನಮಗೆ ಯಾಕಯ್ಯ? ಮಕ್ಕಳನ್ನ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬೆಳೆಸಿ ಅವರು ನಮ್ಮಿಂದ ದೂರ ಆಗ್ಲಿಕ್ಕ ನಾವು ಬೆಳೆಸಿರೋದು. ಅದ್ರ ಬಗ್ಗೆ ಆಲೋಚನೆ ಮಾಡುವಾಗ ದುಃಖ ಜಾಸ್ತಿ ಆಗ್ತಿದೆಯೇ ವಿನಃ ಕಡಿಮೆ ಆಗ್ತಿಲ್ಲ. ಹೇಗಿದ್ದಾನೆ, ತಿನ್ನೋ ಇಲ್ವೋ ಅಂತ ಪ್ರತಿದಿನ ಆಲೋಚನೆ ಮಾಡ್ಕೊಂಡೇ ಇರ್ತೀವಿ. ವಯಸ್ಸಲ್ಲಿ ಅವನ್ನ ಬಿಟ್ಬಿಟ್ಟು ಅವ್ರ ಅಮ್ಮ ಎಲ್ಲಾದ್ರೂ ಹೋದ್ರೆ ಅವ್ರ ಅಮ್ಮ ಬರುವ ತನಕ ಅಳ್ತಾನೆ ಇರ್ತಾನೆ. ಆದ್ರೆ ಇವಾಗ ಅಮ್ಮನ ಯೋಚನೆ ಮಾಡ್ತಾನೋ ಇಲ್ವೋ, ಅವ್ರ ಅಮ್ಮನ ಬಿಟ್ಟು ಇವಾಗ ಹೇಗಿದ್ದಾನೋ ಅಂತ ನಮಗೇನೆ ಯೋಚನೆ ಆಗ್ತಾನೇ ಇದೆ. ಹೇಗಿದ್ರು ಅವ್ರನ್ನ ಆಲೋಚನೆ ಮಾಡ್ಲೇಬೇಕಲ್ವ ಸಾಂಬಯ್ಯ. ಸರಿ, ನಾನು ಪಕ್ಕದೂರಿಗೆ ಹೋಗಿ ಬರ್ತೀನಿ, ನೀವು ರೇಡಿಯೋ ಕೇಳ್ಕೊಂಡಿರಿ ಹಾಗೆ ಹೇಳಿ ಶಾಂಬಯ್ಯ ಪಕ್ಕದೂರಿಗೆ ಹೊರಟು ಹೋದ. ಹೀಗೆ ಪ್ರತಿದಿನ ಅವರವರ ಮಕ್ಕಳನ್ನು ಯೋಚನೆ ಮಾಡ್ಕೊಂಡು ದುಃಖ ಪಡ್ತಿದ್ರು. ಊರಿನ ಜಮೀನ್ದಾರರಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಯಿತು. ಆ ವಿಷಯ ಗೊತ್ತಾದ ತಕ್ಷಣ ಊರಿನ ಜನರೆಲ್ಲರೂ ಅವರ ಮನೆಯ ಬಳಿ ಬಂದ್ರು. ಏನಾಯ್ತಯ್ಯ, ನಿನ್ನೆ ತನಕ ಚೆನ್ನಾಗಿದ್ದಾನೆ ಇದ್ರಿ, ಇದ್ದಕ್ಕಿದ್ದಂಗೆ ಏನಾಯ್ತು ನಿಮ್ಗೆ? ತಲೆ ತಿರ್ಗ್ಬಿಡ್ತಂತೆ. ಏನೂ ಇಲ್ಲ ರಾಮುಲು, ಸ್ವಲ್ಪ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಟೆ ಅಷ್ಟೇ. ಅಯ್ಯೋ ಏನಯ್ಯ, ಊರಿನ ಜನರಿಗೆ ಪರಿಹಾರ ಮಾಡುವ ನಿಮಗೆ ಈ ರೀತಿ ನಡೆದಿದ್ದು ತುಂಬಾ ಬೇಜಾರಾಗ್ತಾ ಇದೆ. ವೀರ, ಅನಾರೋಗ್ಯ ಹೇಳ್ಬಿಟ್ಟು ಬರೋದಿಲ್ಲ ಅಲ್ವಾ? ಅದಕ್ಕೆ ಚಿಕ್ಕವರು ದೊಡ್ಡವರು ಎನ್ನುವ ಭೇದ ಭಾವ ಎಲ್ಲ ಗೊತ್ತಿಲ್ಲ. ಇವಾಗ ನನಗೇನಾಯ್ತು, ನನಗೆ ಏನೂ ಆಗಿಲ್ಲ ಹಾಗೆ ಅಂತ ಹೇಳಿದ್ರು ಜಮೀನ್ದಾರರು. ಜಮೀನ್ದಾರರ ಗುಮಸ್ತ ಪಟ್ಟಣದಲ್ಲಿ ಕೆಲಸ ಮಾಡುವ ಯುವಕರನ್ನು ಜಮೀನ್ದಾರರನ್ನು ನೋಡಲು ಕರ್ಕೊಂಬಂದ. ಅದರಲ್ಲಿ ವೀರನ ಮಗ ಶಂಕರ್ ಕೂಡ ಇದ್ದ. ಅಯ್ಯ ಏನಾಯ್ತಯ್ಯ, ನಿಮ್ಗೆ ಹುಷಾರಿಲ್ಲ ಅಂತ ಇವರು ಹೇಳಿದ ತಕ್ಷಣ ನಾನು ಎದ್ದು ಬಿದ್ದು ಓಡಿ ಬಂದೆ. ಏನೇ ಇದ್ರೂ ನಾನು ಓದಲು ಕಾರಣ ನೀವೇ ತಾನೇ ಅಯ್ಯ. ನಿಮಗಿಂತ ಮಿಗಿಲಾದದ್ದು ನನಗೆ ಏನೂ ಇಲ್ಲ. ಹೇಳಿ ಅಯ್ಯ, ನಿಮಗೆ ಏನಾಯ್ತು ಹೇಳಿ ಅಯ್ಯ. ಶಂಕರ್, ಯುವಕರೆಲ್ಲ ಊರಿಗೆ ಹಿಂತಿರುಗಿ ಬಂದ್ರಾ? ಅಯ್ಯ, ನಿಮಗೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ
ಪಟ್ಟಣಕ್ಕೆ ಹೋದಂತಹ ಯುವಕರೆಲ್ಲ ಬಂದಿದ್ದಾರೆ ಹಾಗೆಂತ ಹೇಳಿದ ತಕ್ಷಣ ಊರಿನ ಜಮೀನ್ದಾರರು ಎದ್ದು ನಿಂತರು. ಬನ್ನಿ 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 ತಾಯಂದಿರೇ, ಬನ್ನಿ ತಂದೆಂದಿರೇ, ನನಗೆ ಏನೋ ಆಯ್ತು ಅಂತ ನೀವೆಲ್ಲರೂ ಆಶ್ಚರ್ಯಪಟ್ರಲ್ವಾ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ನನಗೇನಾದರೂ ಆದರೆ ನೀವೆಲ್ಲ ಬರ್ತೀರಾ ಅಂತ ನನಗೆ ಖಂಡಿತ ಗೊತ್ತು. ಅದಕ್ಕೇನೆ ಹಾಗೆ ಅಂತ ಹೇಳ್ತಾ ಇದ್ದಾಗ ಊರಿನ ಜನರು, ಪಟ್ಟಣದಿಂದ ಬಂದ ಯುವಕರು ಎಲ್ಲರೂ ಆಶ್ಚರ್ಯಪಟ್ರು. ಗಂಟೆಗಟ್ಲೆ ಪ್ರಯಾಣ ಮಾಡಿ ಬಂದಂತಹ ವೀರನ ಮಗನಾದ ಶಂಕರನಿಗೆ ಕೋಪ ಎಲ್ಲವೂ ಮುಖದಲ್ಲಿತ್ತು. ಏನಯ್ಯ ನೀವು? ರಂಗ ಬಂದು ಜಮೀನ್ದಾರರಯ್ಯನಿಗೆ ಏನೋ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಅಂತ ಹೇಳಿದಾಗ ಹಿಂದೆ ಮುಂದೆ ಆಲೋಚನೆ ಮಾಡದೆ ಕೆಲಸವನ್ನು ಬಿಟ್ಟು ನಿಮ್ಮನ್ನ ನೋಡ್ಲಿಕ್ಕೆ ಓಡೋಡಿ ಬಂದಿದ್ದೀವಿ. ಪಟ್ಟಣಕ್ಕೆ ಹೋದ ನಮ್ಮಂಥವ್ರನ್ನ ಕರೀಲಿಕ್ಕೋಸ್ಕರ ಈ ರೀತಿ ನಾಟಕ ಆಡಿದೀರಾ? ಇದೆಲ್ಲ ಯಾಕೆ ಅಯ್ಯ? ಶಂಕರ್, ಇದೆಲ್ಲ ನಾಟಕನೇ. ನಿಮ್ಮೆಲ್ಲರನ್ನೂ ಒಂದೇ ಸಲ ಕಣ್ಣ ಮುಂದೆ ನೋಡ್ಬೇಕು ಅಂತಾನೆ ಈ ರೀತಿ ಮಾಡಿದ್ದು. ನೀವೆಲ್ಲ ಬಂದ್ರಲ್ವಾ? ಅಯ್ಯ, ನಮ್ಮ ಕಷ್ಟನ ನೋಡಕ್ಕಾಗದೆ ಈ ರೀತಿ ನಾಟಕ ಮಾಡಿದ್ರ? ಸಾಂಬಯ್ಯ, ನಿನ್ನ ದುಃಖ ನನಗೆ ಗೊತ್ತು. ವೀರ, ರಾಮಲಮ್ಮ, ನಿನ್ನ ಹೆಂಡತಿ ಎಲ್ಲರೂ ಪ್ರತಿದಿನ ನಿಮ್ಮ ಮಕ್ಕಳನ್ನು ನೋಡಲು ಸಾಧ್ಯವಾಗದೆ ಕಷ್ಟಪಡ್ತಾ ಇದ್ದೀರಾ. ನಿಮ್ಮ ಕಷ್ಟವನ್ನು ನಾನು ನೋಡಿದೆ. ಊರೊಳಗೆ ಎಲ್ಲರೂ ಹೀಗೇನೆ ಕಷ್ಟಪಡ್ತಿದ್ದೀರಾ. ಮಕ್ಕಳೆಲ್ಲ ಪಟ್ಟಣದಲ್ಲಿ ಕೆಲಸ ಮಾಡಿಕೊಂಡು ಚೆನ್ನಾಗಿ ದುಡ್ಕೊಂಡು ನಿಮಗೂ ಕೂಡ ಸಮಯಕ್ಕೆ ಸರಿಯಾಗಿ ಹಣನ ಕಳಿಸ್ತಾ ಇದ್ದಾರೆ. ಆದರೆ ನೀವು ಬಯಸೋದು ಅದು ಅಲ್ಲ ಅಲ್ವಾ? ನಿಮ್ಮ ಮಕ್ಕಳ ಸಂತೋಷ, ಅವರ ಸ್ಪರ್ಶ ನೋಡ್ಬೇಕು ಅಂತ ಆತಂಕದಲ್ಲಿದ್ರಿ. ಅಯ್ಯ, ಹೌದಯ್ಯ, ನಮ್ಮ ಮಕ್ಕಳು ನಾವು ಚೆನ್ನಾಗಿದ್ದೀವಿ ಅಂತ ಕಾಗದದಲ್ಲಿ ಬರೆದ್ರೂ ಕೂಡ ಅವರು ಚೆನ್ನಾಗಿದ್ದಾರೋ ಇಲ್ವೋ, ತಿಂದ್ರೋ ಇಲ್ವೋ ಅಂತ ನಾವು ದುಃಖ ಪಡ್ತಾ ಇದ್ದೀವಿ. ಆದರೆ ಅದೆಲ್ಲ ಪಟ್ಟಣದಲ್ಲಿರುವ ನಮ್ಮ ಮಕ್ಕಳಿಗೆ ಗೊತ್ತಾಗಲ್ಲ. ಹಾಗೆ ಅಂತ ಹೇಳಿದ ವೀರ. ನನಗೆ ಇವಾಗ ಗೊತ್ತಾಗಿದ್ದು, ನಿಮ್ಮ ವಿದ್ಯಾಭ್ಯಾಸ ಕೆಲಸ ಮುಖ್ಯ ಆಗಿರ್ಬೋದು, ಆದರೆ ಚಿಕ್ಕ ವಯಸ್ಸಿನಿಂದ ನಿಮ್ಮನ್ನ ಹುಟ್ಟಿಸಿ ಬೆಳೆಸಿ ಸಾಕಿದ ನಿಮ್ಮ ತಂದೆ ತಾಯಿ, ನೀವು ಎಷ್ಟು ದೊಡ್ಡವರಾಗಿ ಬೆಳೆದ್ರೂ ಅವರ ದೃಷ್ಟಿಯಲ್ಲಿ ಇನ್ನೂ ನೀವು ಅವರಿಗೆ ಚಿಕ್ಕ ಮಕ್ಕಳೇ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರು, ಹೊಟ್ಟೆ ತುಂಬ ಊಟ ಮಾಡಿದ್ರ, ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಅಂತ ನಿಮ್ಮನ್ನ ಪಕ್ಕದಿಂದ ನೋಡ್ಕೋಬೇಕು ಅಂದ್ಕೊಂಡಿರ್ತಾರೆ. ನಿಮ್ಮ ತಂದೆ ತಾಯಿನ ಬಿಟ್ಟರೆ ಬೇರೆ ಯಾರಿಗೂ ಈ ಕಷ್ಟ ಗೊತ್ತಾಗಲ್ಲ. ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ನನ್ನ ನೋಡೋಕ್ಕೋಸ್ಕರ ಹೀಗೆ ಕೆಲಸವನ್ನೆಲ್ಲ ಬಿಟ್ಟು ಬಂದಿದ್ದೀರಲ್ವಾ? ಒಮ್ಮೆಯಾದ್ರೂ ನಿಮ್ಮ ತಂದೆ ತಾಯಿನ ಕಣ್ತುಂಬ ನೋಡಬೇಕು, ಮಾತಾಡಿಸ್ಬೇಕು ಅಂತ ನಿಮಗೆ ಒಂಚೂರಾದ್ರೂ ಅನ್ಸುತ್ತಾ? ಜಮೀನ್ದಾರರ ಮಾತು ಕೇಳಿ ಪಟ್ಟಣದಿಂದ ಬಂದಂತಹ ಯುವಕರೆಲ್ಲ ಪಶ್ಚಾತ್ತಾಪ ಪಟ್ಟು ಅವರು ಮಾಡಿದ ತಪ್ಪಿಗೆ ಕಣ್ಣೀರು ಹಾಕಿದ್ರು. ಅಯ್ಯ, ನಮ್ಮನ್ನು ಕ್ಷಮಿಸಿ. ಅಮ್ಮ, ನನ್ನ ಕ್ಷಮಿಸಮ್ಮ. ಅಪ್ಪ, ನಾವು ಪಟ್ಟಣಕ್ಕೆ ಕೆಲ್ಸಕ್ಕೋಗಿ ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಆಲೋಚನೆ ಮಾಡ್ದೋ ಹೊರತು ನೀವು ಇಲ್ಲಿ ಗ್ರಾಮದಲ್ಲಿ ಕಷ್ಟಪಟ್ಕೊಂಡು ನಮ್ಮನ್ನ ನೋಡಕ್ಕೆ ದುಃಖ ಪಡ್ತಿದ್ದೀರಾ ಅಂತ ಅಂದ್ಕೊಂಡಿರ್ಲಿಲ್ಲ. ಒಂದು ದಿನ ಕೂಡ ನೀವೇಗಿದ್ದೀರಾ, ಹೊಟ್ಟೆ ತುಂಬ ಊಟ ಮಾಡಿದ್ರ ಅಂತ ಕೂಡ ಒಂದು ಮಾತು ಕೇಳಲಿಲ್ಲ. ಅಯ್ಯನವರಿಗೆ ಅನಾರೋಗ್ಯ ತೊಂದರೆ ಆಗಿದೆ ಅಂತ ಹೇಳಿದಾಗ ನಾವು ಎದ್ದು ಬಿದ್ದು ಓಡಿ ಬಂದು, ಆದರೆ ನೀವು ನಮ್ಮನ್ನ ನೋಡದೆ ಎಷ್ಟೊಂದು ದುಃಖದಲ್ಲಿದ್ದೀರಾ, ಚೆನ್ನಾಗಿದ್ದೀರಾ ಇಲ್ವಾ ಅಂತ ನಾವು ಕೇಳಲಿಲ್ಲ. ಅಳ್ಬೇಡಪ್ಪ, ನೀನು ಮಾಡಿದ ತಪ್ಪೇನು ಅಂತ ನೀನು ಚೆನ್ನಾಗಿ ಅರ್ಥಕೊಂಡೆ ಅಲ್ವಾ? ಇನ್ಮುಂದೆ ನೀನು ಅಳ್ಬಾರ್ದು. ನೀನು ಚೆನ್ನಾಗಿ ಜೀವನ ಮಾಡ್ತಿದ್ರೆ ಅಷ್ಟೇ ನಮಗೆ ಸಾಕು. ನೀನು ನಿಮ್ಮ ತಂದೆ ಆಗಿ ಅಪ್ಪ, ಅವರು ಕೂಡ ಹಸಿವು ತಡ್ಕೊಳ್ಳಲ್ಲ, ನೀನು ಕೂಡ ಹಸಿವುನ ತಡಿಯಲ್ಲ. ಅದಕ್ಕೇನೆ ನೀನು ಹೇಗಿದ್ದೀಯಾ, ತಿಂದ್ಯಾ ಇಲ್ವಾ ಅಂತ ನಮಗೆ ಚಿಂತೆ ಆಗ್ತಿತ್ತು. ಇವತ್ತು ನಿನ್ನ ನೋಡಿದೆ ಅಲ್ವಾ, ಇವತ್ತು ನನ್ನ ಹೊಟ್ಟೆ ತುಂಬಿ ಹೋಯಿತು. ಇವಾಗ ನಾನು ಆಡಿದ ನಾಟಕಕ್ಕೆ ನನಗೆ ತಕ್ಕ ಫಲ ಸಿಕ್ಕಿದೆ. ಸರಿ, ನಾಳೆ ಬೆಳಿಗ್ಗೆನೆ ನೀವೆಲ್ಲರೂ ಮತ್ತೆ ಪಟ್ಟಣಕ್ಕೆ ಹೋಗ್ಬೇಕಲ್ವಾ? ಅದಕ್ಕೇನೆ ಈ ಸಮಯನ ವ್ಯರ್ಥ ಮಾಡೋದು ಬೇಡ. ನಿಮ್ಮ ತಂದೆ ತಾಯಿ, ನಿಮ್ಮ ಗೆಳೆಯರು ಎಲ್ಲರ ಜೊತೆ ನಿಮ್ಮ ಊರಲ್ಲಿ ನಡೆದಿದ್ದು, ನೀವು ಪಟ್ಟಣದಲ್ಲಿ ಕಂಡಿದ್ದು, ಅವರ ದುಃಖ ಎಲ್ಲ ಸಂತೋಷವನ್ನು ನಾವು ಮಾತಾಡ್ಸ್ಕೊಳ್ಳೋಣ. ಹಾಗೇನೆ ಎಲ್ಲರೂ ಸಂತೋಷದಿಂದ ಆನಂದವಾಗಿ ಕಳೆಯೋಣ. ಜಮೀನ್ದಾರರಯ್ಯನ ಈ ಮಾತು ಕೇಳಿ ಆ ಊರಿಗೆ ಬಂದ ಯುವಕರು, ಆ ಊರಲ್ಲಿರುವ ಜನರು ಎಲ್ಲರೂ ಸಂತೋಷಪಟ್ರು. ಆ ದಿನ ರಾತ್ರಿ ಜನರೆಲ್ಲರೂ ಒಂದು ಕಡೆ ಕೂಡಿ ಆಟ ಆಡುತ್ತಾ, ಹಾಡನ್ನು ಹೇಳುತ್ತಾ ಅವರ ಪಟ್ಟಣದಲ್ಲಿ ನಡೆದಂತಹ ವಿಚಾರದ ಬಗ್ಗೆ, ಗ್ರಾಮದಲ್ಲಿ ನಡೆದಂತಹ ವಿಚಾರದ ಬಗ್ಗೆ ಹಂಚಿಕೊಂಡು ಒಬ್ಬರಿಗೊಬ್ಬರು ಸಂತೋಷದಿಂದ ಆ ದಿನ ರಾತ್ರಿ ಇಡೀ ಆನಂದದಿಂದ ಕಳೆದರು. ಆ ರಾತ್ರಿ ಆ ಹಳ್ಳಿಯಲ್ಲಿಯೇ ಯಾರೂ ಕೂಡ ಮರೆಯದಂತಹ ಅನುರಾಗ, ಅನುಬಂಧ, ಸಂತೋಷ ತುಂಬಿರುವ ರಾತ್ರಿಯಾಗಿ ಬದಲಾಯಿತು.